ಸರ್ಕಾರಿ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ. ಧಾರವಾಡ ತಾಲೂಕಾಡಳಿತದಿಂದ ಮನೆ ನೆಲಸಮ. ತಹಶೀಲ್ದಾರ್ ನೇತೃತ್ವದಲ್ಲಿ ತೆರವು ಕಾರ್ಯಾಚರಣೆ. 3 ದಿನಗಳ ಕಾಲಾವಕಾಶ ಬಳಿಕ ತೆರವು ಕಾರ್ಯಾಚರಣೆ ಆರಂಭ. ಸಂಕ್ರಮಣದ ಸ್ನಾನ, ಹಾರಿತು ಹುಡುಗನ ಪ್ರಾಣ. ವಯಸ್ಸು 17 ವರ್ಷ. ಈತ ಯರಗಟ್ಟಿ ಅಂಬೇಡ್ಕರ್ ಗಲ್ಲೆ ನಿವಾಸಿಯಾಗಿದ್ದ ಹುಡುಗ ಕಾಂತು ರಮೇಶ್ ಗಿರಿಗೋಳ್. ಸ್ನೇಹಿತರ ಜೊತೆ ಸ್ನಾನಕ್ಕೆಂದು ಹೋದಾಗ ಯಮರಾಜ ಬಾವಿಯ ಪಾತಾಳದಲ್ಲೇ ಅಡಗಿ ಕೂತಿದ್ದ. ತನ್ನ ತಂದೆಯನ್ನ ಸಣ್ಣ ವಯಸ್ಸಿನಲ್ಲಿ ಕಳೆದುಕೊಂಡಿದ್ದ ಈತನೇ ದುಡಿದು ಮನೆಯನ್ನ ಸಾಗಿಸುತ್ತಿದ್ದ. ಈತನಿಗೆ ತಾಯಿ ಮತ್ತು ತಂಗಿ, ಚಿಕ್ಕಪ್ಪಂದಿರು, ಅಪಾರ ಬಂಧು ಬಳಗದವರು ಇದ್ದಾರೆ. ಇಂದು ಈತ ಮತ್ತು ಇತರ ಸ್ನೇಹಿತರು ಯರಗಟ್ಟಿಯಿಂದ ಕಲ್ಲೂರು ಗ್ರಾಮಕ್ಕೆ ಅಲ್ಲಿರುವ ಪುರಾತನ ಬಾವಿಯಲ್ಲಿ ಸ್ನೇಹಿತರೊಂದಿಗೆ ಈಜಾಡಲು ಹೋಗಿ ಈಜು ಬರದೆ ಥರ್ಮೋಕೋಲ್ ನಡಕ್ಕೆ ಕಟ್ಟಿಕೊಂಡು ಬಾವಿಯಲ್ಲಿ ಜಿಗಿದ. ಬರಸದಲ್ಲಿ ಬಾವಿಯ ನೀರಿನ ಪಾತಾಳಕ್ಕೆ ಹೋಗಿ ಅಲ್ಲೇ ಹೆದರಿ ಭಯದಲ್ಲಿ ನೀರು ಕುಡಿದು ಅಲ್ಲೇ ಮೃತಪಟ್ಟಿದ್ದಾನೆಂದು ತಿಳಿದು ಬಂದಿದೆ. ಮನೆಯವರು, ಅನೇಕ ಸಂಬಂಧಿಕರ ಆಕ್ರಂದನ ಇದೀಗ ಮುಗಿಲು ಮುಟ್ಟಿದೆ. ಈ ಸಂದರ್ಭದಲ್ಲಿ ಸಿಪಿಐ, ಪಿಎಸ್ಐ ಹಾಗೂ ಅನೇಕ ಸಂಬಂಧಪಟ್ಟ ಅಧಿಕಾರಿಗಳು ಉಪಸ್ಥಿತರಿದ್ದರು. ಯರಗಟ್ಟಿ ತಾಲೂಕು ವರದಿಗಾರರು ಶ್ರೀ ಬಾಬು ಆನಂದ್ ಚನ್ನಮೇತ್ರಿ.